ನಮಸ್ಕಾರ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕ್ ಬೈ ಮಾರುತಿ ಸುಜುಕಿ ವಿತ್ ಈ ವಿಟಾರ. ನಮ್ಮ ಜರ್ನಿ ಕಂಪ್ಲೀಟ್ ಆಗೈತಿ. ಈ ಕಂಪ್ಲೀಟ್ ಜರ್ನಿ ಬಗ್ಗೆ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತಂತ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಫಸ್ಟಿಗೆ ದಿಲ್ಲಿನಿಂದ ಸ್ಟಾರ್ಟ್ ಮಾಡಿದ್ವಿ. ದಿಲ್ಲಿನಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಭಾಳ ಆ್ಯಂಗ್ಸೈಟಿ ಇತ್ತು. ಯಾಕಂದ್ರೆ ಎಷ್ಟು ದೂರ ಹೋಗ್ಬೇಕು, ಕನ್ಯಾಕುಮಾರಿಗೆ ಹೋಗ್ಬೇಕು, 3700 ಕಿಲೋಮೀಟ್ರ್ ಹೋಗ್ಬೇಕು, ಹೆಂಗೆ ಹೋಗ್ತೀವಿ, ಆಮೇಲೆ ಇದನ್ನು ಚಾರ್ಜ್ ಬೇರೆ ಮಾಡ್ಕೋಬೇಕು, ಈ ವಿಟಾರ ಜೊತೆ ಹೋಗ್ಬೇಕು. ಸೊ ಇದೆಲ್ಲ ಭಾಳ ಭಯ ಇತ್ತು. ಅಷ್ಟು ಜರ್ನಿ ಹೆಂಗೆ ಕಂಪ್ಲೀಟ್ ಮಾಡ್ತೀವಿ, ಹೆಂಗೆ ಹೋಗ್ತೈತಂತ. ಸೊ ಬಟ್ ಬರ್ತಾ ಬರ್ತಾ ಜರ್ನಿ ಭಾಳ ಈಸಿ ಆಯಿತು. E4me ಆ್ಯಪ್ ಅಂತೈತಿ, ಅದು ಚಾರ್ಜಿಂಗ್ ಸ್ಟೇಷನ್. ಅದರಿಂದ ಮಾರುತಿ ಸುಜುಕಿ ಮಾಡಿರೋ E4me ಆ್ಯಪ್ನಿಂದ ಭಾಳ ಈಸಿಯಾಗಿ ನಮ್ಮ ಜರ್ನಿ ಮುಂದೆ ಹೋಯ್ತು. ಯಾಕಂತಂದ್ರೆ E4me ಆ್ಯಪ್ದಾಗ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅದಾವ ಅಂತ ಈಸಿಯಾಗಿ ನಮ್ಗೆ ಗೊತ್ತಾಯಿತು. ಸೊ ಅಲ್ಲಿ ಹೋಗಿ ಚಾರ್ಜ್ ಮಾಡಿ ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡತ್ತಿದ್ವಿ. ಹಾಗಾಗಿ ಜರ್ನಿ ಈಸಿ ಆಯಿತು. ಫಸ್ಟಿಗೆ ನಾವು ನೋಯ್ಡಾದಿಂದ ಶುರು ಮಾಡಿ ದಿಲ್ಲಿಂದ ನೋಯ್ಡಾದಿಂದ ಗ್ವಾಲಿಯರ್ಗೆ ಹೋದ್ವಿ. India goes electric with Maruti Suzuki and Network 18's journalists, they will start their journey with this brand new car. So I'm handing over the keys to the journalist who will go across south to Kanyakumari from Noida. हमारी दोनों गाड़ियां निकल चुकी हैं. हर दिन के अपडेट्स हमारे जर्नलिस्ट हमें देते रहेंगे और उसके लिए आप देखते रहिए नेटवर्क 18. ಇವತ್ತೇನಪ್ಪ ವಿಶೇಷ ಅಂತಂದ್ರೆ ನಾವು ಫಸ್ಟ್ ಡೇ ಐತಿ. ಫಸ್ಟ್ ಡೇ ನಾವು ಗ್ವಾಲಿಯರ್ ಬಂದು ಮುಟ್ಟಿವಿ. ಗ್ವಾಲಿಯರ್ ಬಗ್ಗೆ ನೀವು ಕೇಳಬೇಕು, ಸಿಕ್ಕಾಪಟ್ಟೆ ಕೇಳಿರ್ತೀರಿ. ಇದ್ರ ಬಗ್ಗೆ ನೀವು ಕೇಳಬೇಕು. ಗ್ವಾಲಿಯರ್ ಫೋರ್ಟ್ ಐತಿದ. ಇವತ್ತು ನಮ್ಮ ನೋಡೋ ಅವಕಾಶ ಸಿಕ್ಕೈತಿ, ಬಂದು ನೋಡಿದ್ವಿ. ಭಾಳ ಚಂದ ಐತಿ ನೋಡೋಕೆ. ನಿಮ್ಗೆ ಯಾವಾಗಾರ ಅವಕಾಶ ಸಿಕ್ಕರೆ ಬಂದು ನೋಡಿರಿ, ನೀವು ಎಂಜಾಯ್ ಮಾಡಿರಿ. ಮಸ್ತ್ ಐತಿ. ಆರ್ಕಿಟೆಕ್ಟ್ ನೋಡಿರಿ, ಇಷ್ಟೆಲ್ಲ ಜನ ನೋಡೋಕೆ ಬರ್ತಾರೆ. ನಮಗೂ ಒಂದು ನೋಡೋ ಅವಕಾಶ ಬಂದಿತ್ತು ಇವತ್ತು, ಅದಕ್ಕೆ ನೋಡ್ಕೊಂಡು ಬರೋಕೆ ಬಂದ್ವಿ. ನೋಡಿ ಅಲ್ಲಿಂದ ಭೂಪಾಲ್ಗೆ ಹೋದ್ವಿ. ಭೂಪಾಲ್ದಾಗ ಬಡ ತಲಾಬ್ ನೋಡಿದ್ವಿ. ಬಡ ತಲಾಬ್ ಬಹಳ ಚಂದ ಜಾಗ ಇತ್ತು. ಕೆರೆ ಟೈಪ್ ಇತ್ತು, ಅಲ್ಲಿ ಶಾಂತ ಇತ್ತು. ನಮಸ್ಕಾರ ದೊಡ್ಡ ಮಂದಿಗೆ, ವೆಲ್ಕಮ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕ್. ನಾವು ಇವಾಗ ಭೋಪಾಲ್ ಬಂದು ಮುಟ್ಟಿವಿ. ಗ್ವಾಲಿಯರ್ದಿಂದ ನಮ್ಮ ಗಾಡಿ ಚಾರ್ಜಿಗೆ ಹಾಕಿವಿ. 2 ತಾಸು ಬೇಕಾಗ್ತದೆ ಚಾರ್ಜ್ ಆಗೋಕ್ಕೆ. ಅಲ್ಲಿವಾಗ ನಾವು ಭೋಪಾಲ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇಲ್ಲಿ ಬಡ ತಲಾಬ್ ಬಂದೀವಿ. ಭಾಳ ಫೇಮಸ್ ಐತೆ ಬಡ ತಲಾಬ್ದಾಗ. ಈಗ ನಾವು ಚಾ ಕುಡಿದು ಮತ್ತು ವಾಪಸ್ ಹೋಗ್ಬಿಟ್ಲೆ ಗಾಡಿ ಚಾರ್ಜ್ ಆಗಿರ್ತದೆ. ಚಾರ್ಜ್ ಆಗಿ ಇಲ್ಲಿಂದ ಸೀದಾ ನಾವು ನಾಗ್ಪುರ್ಗೆ ಐತೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್. ಸೊ ಅಲ್ಲಿಗೆ ಹೋಗ್ತೀವಿ. ಸೊ ಅಲ್ಲಿಂದ ನಾಗ್ಪುರ್ಗೆ ಹೋದ್ವಿ. ನಾಗ್ಪುರದಾಗ ಆರೆಂಜ್ ಬರ್ಫಿ, ಅಲ್ಲಿ ಸಾವ್ಜಿ ಮಟನ್, ಮತ್ತು ಅಲ್ಲಿ 0 ಮೈಲ್ ಜಾಗ ಐತಿ ಇಂಡಿಯಾ ಶುರು ಆಗೋದು. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ನನ್ನ ಲೈಫ್ದಾಗ ಇಷ್ಟು ಜರ್ನಿ ಮಾಡ್ತೀನಂತ, ಇಷ್ಟು ಜಾಗಗಳನ್ನು ನೋಡ್ತೀನಿ, ಇಷ್ಟು ಕಡಿಮೆ ದಿನದಾಗ ನೋಡ್ತೀನಂತ ಎಂದೂ ಅಂದ್ಕೊಂಡಿರಲಿಲ್ಲ.
ನಾಗ್ಪುರ ಕಡೆ ಹೊಂಟೀವಿ. ನಾಗ್ಪುರ ಹೋಗ್ಬೇಕಾದ್ರೆ ದಾರ್ಯಾಗ ಒಂದು ಪಾರ್ಕ್ ಐತಿ, ನ್ಯಾಷನಲ್ ಪಾರ್ಕ್ ಐತಿ, ಪೆಂಚ್ ನ್ಯಾಷನಲ್ ಪಾರ್ಕ್. ಇಲ್ಲಿ ನಾಗ್ಪುರದಾಗ ಟೈಗರ್ಸ್ ಬಗ್ಗೆ ಭಾಳ ಕೇಳಿರ್ತೀರಿ ನೀವು, ನಾನು ಕೇಳಿದ್ದೆ, ಸಿಕ್ಕಾಪಟ್ಟೆ ಮೊದಲು ಕೇಳಿದ್ದೆ. ಫಸ್ಟ್ ಟೈಮ್ ನೋಡ್ಬೇಕಂತ ಬಂದೀವಿ ಇಲ್ಲಿ. ಸೊ ಇದು ಸ್ಪೆಷಲಿ ಟೈಗರ್ಸ್ ರಿಸರ್ವ್ ಮಾಡಿರ್ತಾರೆ ಇಲ್ಲಿ. ಸೊ ಇದಕ್ಕೆ ಏನಂತಾರೆ ಅಂದ್ರೆ ಟೈಗರ್ ಕ್ಯಾಪಿಟಲ್ ಆಫ್ ಇಂಡಿಯಾನು ಅಂತಾರೆ. ಸೊ ನೀವು ಕೇಳಿರ್ತೀರಿ ಸಿಕ್ಕಾಪಟ್ಟೆ. ಈಗ ನಾವು ಒಳಗೆ ಹೋಗೋಕ್ಕೆ ಟೈಮ್ ಇಲ್ಲ ನಮಗೆ. ಸೊ ಮುಂದೆ ಕನ್ಯಾಕುಮಾರಿದಾಗ ಜರ್ನಿ ಐತಿ, ಮುಂದೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಹಾಗಾಗಿ ಸ್ವಲ್ಪ ಹೊರಗಿಂದ ನಾವು ನೋಡ್ಕೊಂಡು ಹೋಗೋಣಂತ ಬಂದ್ವಿ. ಇಲ್ಲಿಂದ ಮುಂದೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಇವತ್ತೇನಪ್ಪ ಅಂದ್ರೆ ನಾನು ನಾಗ್ಪುರದಾಗ ಅದೀವಿ. ನಾ ಪೋಹಾ ಅಂದ್ರೆ ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅದ. ನಾವು ಬಾಂಬೆದಾಗ ಪೋಹಾ ತಿಂದೀನಿ, ಪುಣೆದಾಗ ತಿಂದೀನಿ. ಬಟ್ ನಾಗ್ಪುರದಾಗ ಏನಂತಂದ್ರೆ ತರಿ ಪೋಹಾ ಅಂತ ಸಿಗ್ತೈತಿ, ಭಾಳ ಫೇಮಸ್ ಐತಿ ಇಲ್ಲಿ. ಸೊ ಫಸ್ಟ್ ಟೈಮ್ ಬಂದು ನಾವು ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಮಸ್ತ್ ಟೇಸ್ಟ್ ಮಸ್ತ್ ಐತಿ. ಒಂದು ಸತಿ ತಿಂದರೆ ಇನ್ನೊಂದು ಸತಿ ತಿನ್ಬೇಕು ಅನಿಸ್ತೈತಿ. ಏನು ನಾಗ್ಪುರ ಪೋಹಾ ಏನೈತಲ್ಲ, ಬೇರೆ ಪೋಹಾ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಬೇರೆ ಟೇಸ್ಟ್ ಐತಿ, ಬ್ಯೂಟಿಫುಲ್ ಐತಿ. ಹಂಗೆ ನಮ್ಮ ಈ ವಿಟಾರಾಗ ಗಾಡಿ ಐತಲ್ಲ, ಜನರಿಗೆ ಅವ್ರ ಗಾಡಿ ರೇಂಜ್ ಏನೈತಲ್ಲ ಅದನ್ನು ತಲೆಯಾಗಿ ಇಟ್ಕೊಂಡು ಜನರಿಗೆ ಇಷ್ಟ ಆಗೋ ಹಂಗೆ ಎಲ್ಲದು ಡಿಸೈನ್ ಮಾಡ್ಯಾರಲ್ಲ, ಅದೇ ಥರ ಅದು ಇದು ಬೇರೆ ಬೇರೆ ಪೋಹಾ ಸ್ಟೈಲ್ದು ಹಾಗೆ ಐತಿ. ನಾಗ್ಪುರ್ಗೆ ಏನಂತಾರಂದ್ರೆ ಜಿಯಾಲಜಿಕಲ್ ಸೆಂಟರ್ ಆಫ್ ಇಂಡಿಯಾ ಅಂತಾರೆ. ಯಾಕಂದರೆ ಇಲ್ಲಿ 0 ಮೈಲ್ ಐತಿ. 0 ಮೈಲ್ ಯಾವಾಗ ಅಂತಂದ್ರೆ ಬ್ರಿಟಿಷರು ಅನ್ಡಿವೈಡೆಡ್ ಇಂಡಿಯಾ ಇತ್ತಲ್ಲ, ಅವಾಗ ಒಂದು ಇಂಡಿಯಾದ ಒಂದು ಸೆಂಟರ್ ಮಾರ್ಕಿಂಗ್ ಪಾಯಿಂಟ್ ಮಾಡ್ಬೇಕಂತ ಇಲ್ಲಿ ಒಂದು ಮಾರ್ಕ್ ಮಾಡಿದ್ರು. ನೀವು ಪೋಲ್ ನೋಡ್ಬೋದು ಹಿಂದೆ, ಬ್ರಿಟಿಷರ ಕಾಲಾಗಿಂದದು ಇಲ್ಲಿ ಮಾಡಿರೋವಂಥದ್ದು. ಸೊ ಅವಾಗ ಒಂದು ಇಂಡಿಯಾದಾಗ ಒಂದು ಸೆಂಟರ್ ಮಾರ್ಕ್ ಮಾಡೋಕೆ ಇದು ಮಾಡಿರೋದು. ಇಲ್ಲಿಂದ ಮ್ಯಾಗ ಹೋದ್ರೆ ಕಾಶ್ಮೀರ ಐತಿ, ಕೆಳಗೆ ಹೋದ್ರೆ ಕನ್ಯಾಕುಮಾರಿ ಐತಿ. ಅವ್ರಿಗೊಂದು ಸೆಂಟರ್ ಸಿಗ್ಬೇಕಾಗಿತ್ತು. ಆ ಟೈಮಿಗೆ ಸೆಂಟರ್ ಪಾಯಿಂಟ್ ನೋಟ್ ಮಾಡೋಕ್ಕೆ ಇದನ್ನು ಮಾಡಿದರು. ಈಗ ನಾವು ಬಂದಿರೋಂಥ ಜಾಗ ಭಾಳ ಸ್ಪೆಷಲ್ ಐತೆ ನನಗೆ, ಮತ್ತು ತುಂಬ ಓದಿದೆ ಈ ಜಾಗದ ಬಗ್ಗೆ ನಾವು ನಾಗ್ಪುರದ ದೀಕ್ಷಾ ಭೂಮಿದಾಗ ಬಂದೀವಿ. ಈ ಜಾಗ ಯಾವ್ದಕ್ಕೆ ಫೇಮಸ್ ಐತಪ್ಪ ಅಂತಂದ್ರೆ, ಅಕ್ಟೋಬರ್ 14, 1956ರಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಲಕ್ಷಾಂತರ ಜನರು ಸೇರಿ ಈ ಬುದ್ಧಿಸಮ್ನ ಎಕ್ಸೆಪ್ಟ್ ಮಾಡ್ತಾರೆ ಈ ಜಾಗದಾಗ. ಸೊ ಆ ಟೈಮಿಗೆ ಅಷ್ಟು ಜನರು ಸೇರಿ ಅದನ್ನು ಎಕ್ಸೆಪ್ಟ್ ಮಾಡಿರೋದು ಒಂದು ಜಗತ್ತಾಗ ಒಂದು ಹಿಸ್ಟ್ರಿನ ಆಗಿತ್ತದು, ಕನ್ವರ್ಟ್ ಆಗಿದ್ದು ಬುದ್ಧಿಸಮ್ಗೆ. ಸೊ ಆ ಜಾಗಕ್ಕೆ ನಾವು ಇವತ್ತು ಬಂದೀವಿ. ಭಾಳ ಖುಷಿಯಾಗತ್ತೈತೆ ನನಗೆ ಬಂದು. ಒಂದು ಪೀಸ್ಫುಲ್ ಐತಿ, ಒಂದು ಮೆಡಿಟೇಟಿವ್ ಟೈಪ್ ಫೀಲಿಂಗ್ ಐತಿ. ಸೊ ಇದನ್ನೆಲ್ಲ ನೋಡಿ ನನಗೆ ಭಾಳ ಇಮೋಷ್ನಲ್ ಆಗತ್ತಿದೆ ಒಳಗೆ. ಯಾಕಂದ್ರೆ ನನಗೊಂದು ಮೋಷನ್ ಸಿಕ್ನೆಸ್ಸು ಇತ್ತು. ಬರ್ತಾ ಜರ್ನಿ ಹಿಂಗೆ ಇಷ್ಟು ದೂರ ಆಗತ್ತೈತಿ, ಹೆಕ್ಟಿಕ್ ಆಗತ್ತೈತಿ. ಬಟ್ ಯಾವ ಥರ ಮೋಷನ್ ಸಿಕ್ನೆಸ್ ಜೊತೆ ನಾನು ಅದನ್ನು ಓವರ್ಕಮ್ ಮಾಡ್ತೀನಿ ಈ ಜರ್ನಿ ಥ್ರೂ ಅಂತ. ಸೊ ಬಟ್ ಅದು ಬರ್ತಾ ನಂಗೆ ಆ ಮೋಷನ್ ಸಿಕ್ನೆಸ್ ಎಲ್ಲೂ ಕಾಣಲಿಲ್ಲ. ಯಾಕಂದ್ರೆ ಈ ವಿಟಾರ ಅಷ್ಟು ಕಂಫರ್ಟೇಬಲಾಗಿ ನಮ್ಗೆ ಕರ್ಕೊಂಡು ಹೊಂಟಿತ್ತು. ಸುಜುಕಿದವರು ಎಷ್ಟು ಚಂದ ಮಾಡಿದ್ರೆ ಒಳಗೆ ಇಂಟೀರಿಯರ್ ಆಗಲಿ ಅಥವಾ ಅಲ್ಲಿ ಎಕ್ಸ್ಟೀರಿಯರ್ ನೀವು ಹೋದಾಗ ಕಚ್ಚಾ ರೋಡ್ ಮ್ಯಾಗ ಹೋದಾಗೂ ಯಾವ ಥರದ್ದು ಅದು ಫೀಲಿಂಗೇ ಇರಲಿಲ್ಲಕ್ಕೆ ನೀವು ಕಚ್ಚಾ ರೋಡ್ ಮ್ಯಾಗ ಹೊಂಟಿರಿ ಅಂತ. ಅಷ್ಟು ಸ್ಮೂತಾಗಿ ಕಂಫರ್ಟಾಗಿ ಕರ್ಕೊಂಡು ಹೊಂಟಿತ್ತು. ಹಾಗಾಗಿ ಮೋಷನ್ ಸಿಕ್ನೆಸ್ ಅಂದರೂ ಒಂದು ದಿನಾನೂ ಬರಲಿಲ್ಲ. ಆಮೇಲೆ ನಾ ಎಂದು ಉಲ್ಟಿನೂ ಮಾಡಲಿಲ್ಲ. ಮೊದಲೆಲ್ಲ ನಾ 200-300 ಕಿಲೋಮೀಟ್ರ್ ಹಿಂಗೆ ಜರ್ನಿ ಮಾಡಿದ್ರೆ ನನಗೆ ಅದು ವಾಮಿಟಿಂಗ್ ಅದು ಸೆನ್ಸೇಷನ್ ಆಗ್ತಿತ್ತು. ಬಟ್ ನಾವು ಒಂದು ದಿನಕ್ಕೆ 450 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಿದ್ವಿ. ಬಟ್ ಅದು ಎಲ್ಲೂ ಆ ಮೋಷನ್ ಸಿಕ್ನೆಸ್ ಬರಲಿಲ್ಲ ನನಗೆ. ಸೊ ನಾಗ್ಪುರಿಂದ ನಾವು ಹೈದ್ರಾಬಾದಕ್ಕೆ ಹೋದ್ವಿ. ಹೈದ್ರಾಬಾದ್ದಾಗ ಚಾರ್ಮಿನಾರ್, ಅಲ್ಲಿ ಪ್ಯಾರಡೈಸ್ ಬಿರಿಯಾನಿ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ.
ಅಲ್ಲಿಂದ ಆಂಧ್ರ ಪ್ರದೇಶ್ ಹೋದ್ವಿ, ವಿಜಯವಾಡಾದಾಗ ಹೋದ್ವಿ, ವಿಜಯವಾಡನ ಎಕ್ಸ್ಪ್ಲೋರ್ ಮಾಡಿದ್ವಿ. ಹೊಸ ಊರು, ಹೊಸ ಜಾಗ, ಹೊಸ ದಿನ. ಇವತ್ತು ನಾವು ವಿಜಯವಾಡದಾಗ ಅದೀವಿ. ವಿಜಯವಾಡ 2800 ಕಿಲೋಮೀಟರ್ ನಾವು ಇಲ್ಲಿ ತಗ ಟ್ರಾವೆಲ್ ಮಾಡೀವಿ. ಅದು ನಮ್ಮ ಈ ವಿಟಾರ ಜೊತೆ 2800 ಕಿಲೋಮೀಟರ್ ಸಣ್ಣದಲ್ಲದ. ಸೊ ಇದು ಹೇಳಕ್ಕೆ ನನಗೆ ಭಾಳ ಖುಷಿ ಆಗತ್ತೈತಿ. ಯಾಕಂತಂದ್ರೆ ಎಷ್ಟು ದೊಡ್ಡ ಜರ್ನಿ ನಾವು ಈ ವಿಟಾರ ಜೊತೆ ಟ್ರಾವೆಲ್ ಮಾಡೀವಿ ಅಂತಂದ್ರೆ ಭಾರಿ ಐತಿ. ಸೊ ಇಲ್ಲಿಂದ ನಾವು ಚೆನ್ನೈಗೆ ಹೋಗ್ಬೇಕು. ಚೆನ್ನೈಗೆ ಹೋಗಿದ್ದ ಮೊದಲು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಎಲ್ಲಿಂದ ಶುರು ಮಾಡಿದ್ವಿ ಈ ಜರ್ನಿ, ಈ ಸವಾರಿ ಅಂತ ಒಂದ್ಸತಿ ನಾನು ನೆನಪು ಮಾಡೋಕೆ ಇಷ್ಟಪಡ್ತೀನಿ. ನಾವು ಈಗ ದುರ್ಗಾ ಮಲ್ಲೇಶ್ವರ ಟೆಂಪಲ್ ಹತ್ರ ಆದ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತೀವಿ ಕೃಷ್ಣ ಬ್ಯಾರೇಜ್. ಉಂಡವಲ್ಲಿ ಗುಹೆಗಳು ಅಲ್ಲಿ ಅದಾವೆ. ಇಲ್ಲಿ ಪ್ರತಿಯೊಂದು ಅಂತಸ್ದಾಗೂ ಒಂದೊಂದು ಆರ್ಕಿಟೆಕ್ಟ್ ಅದಾವೆ. ಸೊ ಇಲ್ಲಿ ನೋಡ್ಬೋದು ನೀವು ಹಿಂದ್ಗಡೆ 4 ಅಂತಸ್ತಿನ ಲೇಯರ್ಸ್ ಅದಾವೆ. ಒಂದೊಂದು ಅಂತಸ್ದಾಗ ಬೇರೆ ಬೇರೆ ಶಿಲ್ಪಗಳನ್ನು ನೀವು ಕಾಣ್ಬೋದು. ಒಂದು ಬೌದ್ಧ ಧರ್ಮದ್ದು ಅದಾವೆ, ಹಿಂದೂ ಧರ್ಮದ್ದು ಅದಾವೆ. ಆವಾಗ ಸುಮಾರು 4ರಿಂದ 5ನೇ ಶತಮಾನದಾಗ ಒಬ್ಬರು ರಾಜರು ಬರ್ತಾರೆ, ವಿಷ್ಣು ಕುಂಡಿ ಅಂತ. ಅವರು ಏನು ಮಾಡ್ತಾರೆ, ಈ ಜೈನ ವಿಗ್ರಹಗಳನ್ನೆಲ್ಲ ಆಮೇಲೆ ಹಿಂದೂ ಧರ್ಮದ ದೇವಾಲಯಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಸೊ ಇನ್ನೊಂದು ಇಲ್ಲಿ ಮುಖ್ಯವಾದ ಪ್ರಸಿದ್ಧವಾದ ಜಾಗ ಮತ್ತು ಪ್ರಸಿದ್ಧವಾದ ವಿಷಯ ಅಂತಂದ್ರೆ ಇಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಐತಿ. ಮಲಗಿರುವಂತಹ ವಿಷ್ಣುವಿನ ವಿಗ್ರಹ ಐತಿ. ಅದು ಸುಮಾರು 5 ಮೀಟ್ರ್ ಉದ್ದದೈತಿ. ಅದು ಭಾಳ ಜಗತ್ತಿನಾಗ ಪ್ರಸಿದ್ಧ ಐತದ. ಸೊ ಇದನ್ನು ನೋಡ್ತೀವಿ ನಾವು ಈಗ ಒಳಗೆ ಹೋಗಿ. ಇಲ್ಲಿ ಸುಮಾರು ಜನ ಭಾಳ ಮೊದಲೆಲ್ಲ ಇಲ್ಲಿ ಬಂದು ಮೆಡಿಟೇಷನ್ ಮಾಡ್ತಿದ್ರು, ಆರಾಮಾಗಿ ಕುಂತು ಶಾಂತವಾಗಿ ಕೊಡ್ತಿದ್ರು ಜೈನ ಧರ್ಮದವರೆಲ್ಲ. ಸೊ ಈಗ ಇಲ್ಲಿಂದ ನಾವು ಇಲ್ಲಿ ನಿಂತು ನಾವು ಕೃಷ್ಣ ನದಿದ್ದು ನೋಡ್ಬೋದು. ಇಲ್ಲಿ ಮ್ಯಾಲೆ ನಿಂತ್ರೆ ಒಂದೊಂದು ಲೇಯರ್ದಾಗ ನಮ್ಗೆ ಮೇಲೆ ಹೋಗಿ ನೋಡಿದ್ರೆ ಪ್ರತಿಯೊಂದು ನಿಮ್ಮ ಕೃಷ್ಣ ನದಿದಲ್ಲಿ ನೋಟ ಚೆನ್ನಾಗಿರ್ತೈತಿ ಇಲ್ಲಿ ನೋಡೋಕ್ಕೆ. ಸೊ ಇದೆಲ್ಲ ನೋಡಿ ನಾವು ಸ್ವಲ್ಪ ಮೆಡಿಟೇಷನ್ ಮಾಡಿ ಇಲ್ಲಿಂದ ಈ ಕಾರ್ ಜೊತೆ, ಈ ವಿಟಾರ ಜೊತೆ ಮತ್ತು ಮುಂದಿನ ಪಯಣ ಶುರು ಮಾಡ್ತೀವಿ. ಅಲ್ಲಿ ಹೋಗಿ ಸ್ವಲ್ಪ ಜಾಗಗಳನ್ನ ನೋಡಿ ಅಲ್ಲಿಂದ ಸೀದಾ ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಚೆನ್ನೈಗೆ ಹೊಂಟಿವಿ. ಸೊ ಮುಂದೆ ಮತ್ತೆ ನಾ ಹೇಳ್ತೀನಿ ಎಲ್ಲಿಗೆ ಹೊಂಟಿವಿ. ಆಮೇಲೆ ಅಲ್ಲಿಂದ ನಾವು ಈ ಕಡೆ ಚೆನ್ನೈಗೆ ಹೋದ್ವಿ. ಚೆನ್ನೈದಾಗ ಕೆಲವು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಇವತ್ತು ನಾವು ಚೆನ್ನೈದಾಗ ಇದ್ವಿ. ಚೆನ್ನೈದಾಗ ಕೆಲವು ಜಾಗಗಳು ಎಕ್ಸ್ಪ್ಲೋರ್ ಮಾಡಿದ್ವಿ, ಮಜಾ ಬಂತು. ಫಸ್ಟ್ ನಾವು ಎಗ್ಮೋರ್ ಮ್ಯೂಸಿಯಮ್ಗೆ ಹೋದ್ವಿ. ಆ ಮ್ಯೂಸಿಯಮ್ದಾಗ ಒಳಗೆ ಹೋಗೋಕ್ಕಾಗಲಿಲ್ಲ, ಹೊರಗಿನಿಂದನೇ ಎಕ್ಸ್ಪ್ಲೋರ್ ಮಾಡಿದ್ವಿ. ಬ್ರಿಟಿಷ್ ಕಾಲದಾಗಿಂದ ಅದು ಮ್ಯೂಸಿಯಮ್ ಅದು ಭಾಳ ಚಂದ ಕಟ್ಟ್ಯಾರ. ನೋಡೋಕೆ ನೀವು ಹೊರಗಿನಿಂದ ನೋಡಿದ್ರೆ ನೋಡ್ಕೊಂತಿರ್ಬೇಕು ಅನ್ನಿಸ್ತದ. ಅದನ್ನು ನೋಡಿ ನಾವು ಅಲ್ಲಿಂದ ನೆಕ್ಸ್ಟ್ ಸುಕುಬಾಯಿ ಬಿರಿಯಾನಿ ತಿನ್ನಕ್ಕೆ ಹೋದ್ವಿ. ಬಿರಿಯಾನಿ ಭಾಳ ಚಲೋ ಇತ್ತು. ನಾನು ಮಟನ್ ಬಿರಿಯಾನಿ ತಿಂದೆ ಇವತ್ತು. ಬಿರಿಯಾನಿ ಭಾಳ ಕ್ವಾಂಟಿಟಿನೂ ಜಾಸ್ತಿ ಇತ್ತು ಮತ್ತು ಕ್ವಾಲಿಟಿನೂ ಮಸ್ತ್ ಇತ್ತು. ಸೊ ಆ ಬಿರಿಯಾನಿ ತಿಂದಮೇಲೆ ಅಲ್ಲಿಂದ ನೆಕ್ಸ್ಟ್ ನೇಪಿಯರ್ ಬ್ರಿಡ್ಜ್ಗೆ ಹೋದ್ವಿ. ನೇಪಿಯರ್ ಬ್ರಿಡ್ಜಿಂದ ಕ್ರಾಸ್ ಮಾಡಿದ್ವಿ. ಅಲ್ಲಿಂದ ಮುಂದೆ ನಾವು MGR ಮತ್ತು ಜಯಲಲಿತಾ ಅವರ ಮೆಮೊರಿಯಲ್ಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಭಾಳ ಶಾಂತ ಇರ್ತದ ಅಲ್ಲೆಲ್ಲ. ಅವ್ರದ್ದು ಗೋರಿ ಐತಲ್ಲಿ. ಸೊ ಅಲ್ಲಿ ನಿಂತ್ವಿ, ಸ್ವಲ್ಪ ಎಲ್ಲ ನೋಡಿದ್ವಿ. ವಾತಾವರಣ ಎಲ್ಲ ಶಾಂತ ಐತಿ. ಜನರು ಬರ್ತಾರೆ, ತುಂಬ ಜನ ಐತ್ರಿ ಅಲ್ಲಿ ನೋಡೋಕೆ. ಅದನ್ನು ನೋಡೋಕೆ, ಗೋರಿಗಳು ನೋಡೋಕೆ ಬರ್ತಾರೆ. ಅಲ್ಲಿ ಬಂದು ಫೋಟೋ ತಕ್ಕೊಳ್ಳೋದು. ಸೊ ಅಲ್ಲಿ ಮಸ್ತ್ ಇತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಬೀಚ್ ಕಡೆ ಹೋದ್ವಿ. ಅದೇ ಬಾಜುಕ್ಕನ ಬೀಚ್ ಐತಿ. ಸೊ ಹಂಗಾಗಿ ಅಲ್ಲಿ ವ್ಯೂಸು ಮಸ್ತ್ ಐತಿ.
ಆಮೇಲೆ ಚೆನ್ನೈದಿಂದ ಈ ಕಡೆ ಲಾಸ್ಟ್ ಬೆಂಗಳೂರು ಕಡೆ ಬಂದ್ವಿ. ಬೆಂಗಳೂರದಾಗ ಕೆಲವು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ತಿರುಗಾಡಿದ್ವಿ. ಬೆಂಗಳೂರು ಜಾಗಗಳನ್ನಾಗ ಸ್ಟ್ರೀಟ್ ಫುಡ್ಸನ್ನ ಅಲ್ಲಿ ದೊಣ್ಣೆ ಬಿರಿಯಾನಿ ತಿಂದ್ವಿ. ಭಾಳ ಫೇಮಸ್ ಐತಿ ಬೆಂಗಳೂರದಾಗ ದೊಣ್ಣೆ ಬಿರಿಯಾನಿ. ಯಾವಾಗಾರ ಬೆಂಗಳೂರು ಹೋದ್ರೆ ದೊಣ್ಣೆ ಬಿರಿಯಾನಿ ತಿನ್ನಿರಿ, ಭಾಳ ಚಂದ ಟೇಸ್ಟ್ ಐತಿ. ವೆಲ್ಲೂರ್ ಫೋರ್ಟ್ ಅಂತ ಐತಿ. ಸೊ ವೆಲ್ಲೂರ್ ಫೋರ್ಟ್ಗೆ ನೋಡೋಕೆ ಬಂದೀವಿ. ಈಗ ವೆಲ್ಲೂರ್ ಫೋರ್ಟ್ ನೋಡಿ ಇಲ್ಲಿಂದ ನೆಕ್ಸ್ಟ್ ಬೆಂಗಳೂರು ಕಡೆ ನಮ್ಮ ಪಯಣ. ಸೊ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದು ನೆಕ್ಸ್ಟ್ ನಾವು ಕನ್ಯಾಕುಮಾರಿ ಕಡೆ ಪಯಣ ಮಾಡಿದ್ವಿ. ಪೂವರ್ ಬೀಚ್ ಹತ್ರ ಹೋದ್ವಿ. ಪೂವರ್ ಬೀಚ್ ಸನ್ಸೆಟ್ ಎಲ್ಲ ಮಸ್ತಿತ್ತು. ಯಾಕಂದ್ರೆ ಸ್ವಲ್ಪ ನಾವು ಲೇಟ್ ಮಾಡಿ ರೀಚ್ ಆದ್ವಿ, ಹಾಗಾಗಿ ನಾವು ಸನ್ಸೆಟ್ ನೋಡೋಕ್ಕಾಗಲಿಲ್ಲ. ಬಟ್ ಅಲ್ಲಿಂದ ಲಾಸ್ಟ್ ಡೆಸ್ಟಿನೇಷನ್ ಆಯ್ತಲ್ಲ ಕನ್ಯಾಕುಮಾರಿ. ದ ಸಿಟಿ ಆಫ್ ಟೆಂಪಲ್. ಇಲ್ಲಿ ನೀವು ನೋಡ್ಬೋದು ಸಿಕ್ಕಾಪಟ್ಟಿ ಟೆಂಪಲ್ಸ್ ಅದಾವು, ನಿಮ್ಗೆ ಕೌಂಟ್ ಮಾಡೋಕ್ಕಾಗಲ್ಲ ಅಷ್ಟು ಟೆಂಪಲ್ಸ್ ಅದಾವು. ಸೊ ಎಲ್ಲರ್ಕಿಂತ ಜಾಸ್ತಿ ಫೇಮಸ್ ಇರೋದು ಟೆಂಪಲ್ ಯಾವುದಪ್ಪ ಅಂದ್ರೆ ಮೀನಾಕ್ಷಿ ಅಮ್ಮನ್ ಟೆಂಪಲ್. ಭಾಳ ಫೇಮಸ್ ಐತೆ ಅದು. ಇದೇನು ರೋಡ್ ನೋಡತ್ತಿರಲ್ಲ ನೀವು, ಈ ರೋಡ್ ಮ್ಯಾಗನ ರಥ ಹೋಗ್ತೈತಿ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಕಡೆ. ಸೊ ಈ ರೋಡ್ ಭಾಳ ಬಿಜಿ ಸ್ಟ್ರೀಟ್ ಐತಿ, ಮೇನ್ ಸಿಟಿ ಸೆಂಟರ್ದಾಗ ಐತಿ ಇದು. ಈ ಅಕ್ಕಪಕ್ಕ ನೋಡ್ಬೋದು, ಇಲ್ಲಿ ಪೋತೀಸ್ ಅಂತ ಡ್ರೆಸ್ ಅಂಗಡಿಗಳು ಅದಾವು. ಇಲ್ಲಿ ಒಂದು ಫೇಮಸ್ ಮುರುಗನ್ ಇಡ್ಲಿ ಅಂತ ಒಂದು ಅಂಗಡಿ ಐತಿ. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಪ್ರಯಾಣ ಕೇರಳ ಕಡೆ ಹೊಂಟಿವಿ. ಕೇರಳನಿಂದ ನೆಕ್ಸ್ಟ್ ನಮ್ದು ಕನ್ಯಾಕುಮಾರಿ. ಏನೇನು 2 ಸ್ಟೇಷನ್, 1 ಸ್ಟೇಷನ್ ಐತಿ, ಅಲ್ಲಿಂದ ಕನ್ಯಾಕುಮಾರಿ ಮುಟ್ಟಾತೀವಿ. ಸೊ ಬಹಳ ಖುಷಿ ಆಗತೈತಿ, ಬಹಳ ಎಕ್ಸೈಟ್ಮೆಂಟ್ ಐತಿ. ಅದ್ರ ನಿಮ್ಗೆ ಕೇರಳ ಕಡೆ ಹೋಗ್ತಾ ನಿಮ್ಗೆ ಈ ಕಾರಿಂದ ಎಕ್ಸ್ಟೀರಿಯರ್ ಬಗ್ಗೆ ಹೇಳುತ್ತಾ ನಾ ಮಾತಾಡ್ತಾ ಅದ್ರ ಬಗ್ಗೆ ನಾವು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ಸಿಗ್ತೀನಿ ಕೇರಳ ಕಡೆ ಹೋಗೋದಾಗ, ದಾರಿದಾಗ ಸಿಗ್ತೀನಿ. ಸೊ ಹೋಗ ನಡ್ರಿ ಕೇರಳಾಗ. ಅಲ್ಲಿ ರೀಚ್ ಆದಮೇಲೆ ಒಂದು ಬೇರೆ ಫೀಲಿಂಗೇ ಇತ್ತು. ಯಾಕಂದ್ರೆ ಅಲ್ಲಿ ಆ ಎನರ್ಜಿ ಆಗಲಿ, ಆ ಸ್ಟ್ಯಾಚ್ಯೂ ಆಗಲಿ, ಅಥವಾ ಕೆಲವೊಂದು ಅಲ್ಲಿ ಸುತ್ತಮುತ್ತ ಇರುವಂಥ ವೈಬ್ ಆಗಲಿ ಬಹಳ ಚಂದಿತ್ತು. ಸೊ ಆ ಕನ್ಯಾಕುಮಾರಿ ರೀಚ್ ಆದಮೇಲೆ ನನಗೆ ಏನು ಅನ್ನಿಸ್ತಪ್ಪ ಅಂತಂದ್ರೆ, ನಾವು 3700 ಕಿಲೋಮೀಟ್ರ್ ಎಷ್ಟು ದೂರ ಈ ವಿಟಾರ ಜೊತೆ ಟ್ರಾವೆಲ್ ಮಾಡಿ ಬಂದ್ವಿ ಅಂತ ನಮ್ಗೆ ಒಂದು ಡೌಟ್ ಬರೋಕ್ಕೆ ಶುರು ಮಾಡಿತ್ತು. ಯಾಕಂತಂದ್ರೆ ಇಷ್ಟು ಲಾಂಗ್ ಜರ್ನಿ ಬಂದಿದ್ದು ನಮ್ಗೆ ಗೊತ್ತಾಗಲಿಲ್ಲ. 12-13 ದಿನ ಹೆಂಗೆ ಹೋದು ಅಂತ ಗೊತ್ತಾಗಲಿಲ್ಲ. ಎಷ್ಟು ಸ್ಮೂತ್ಲಿ ಹೋತು, ಏನೂ ಆಗಲಿಲ್ಲ. ಎಷ್ಟು ಹೆಕ್ಟಿಕ್ ಜರ್ನಿ ಅನ್ನಿಸ್ತೈತೆ, ಬಟ್ ಎಲ್ಲೂ ಆ ಥರ ಫೀಲಿಂಗೇ ಇರಲಿಲ್ಲ. ಬಟ್ ಇಷ್ಟೆಲ್ಲ ರಾಜ್ಯಗಳನ್ನು ತಿರುಗಾಡಿದ್ವಿ 10-12 ದಿನದಾಗ. ನನ್ನ ಕನಸು ನನಗೂ ಅನ್ಕೊಂಡಿರಲಿಲ್ಲ ನಾ ಎಷ್ಟು ಶಾರ್ಟ್ ಟೈಮ್ದಾಗ ಎಷ್ಟು ಪ್ಲೇಸ್ನ ವಿಸಿಟ್ ಮಾಡ್ತೀನಿ, ಅದು ಈ ವಿಟಾರ ಜೊತೆ, ಅದು EV ಕಾರ್ ಜೊತೆ. ಆ ಫೀಲಿಂಗ್ ಕೇಳ ನನಗೊಂದು ಇಮೋಷ್ನಲ್ ಬರತೈತೆ ಒಳಗಿಂದ. ಯಾಕಂದ್ರೆ ನನಗೆ ಇಂಡಿಯಾ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಬಟ್ ಇದ್ರ ಥ್ರೂ ನಾ ಅದನ್ನು ಎಕ್ಸ್ಪ್ಲೋರ್ ಮಾಡಿದೆ.
ಅದು ನನಗೆ ಒಂಥರ ಪರ್ಸ್ನಲ್ ಫೀಲಿಂಗ್ ಇತ್ತು ಕಿ ನಾ ಲಾಂಗ್ ಜರ್ನಿ ಮಾಡ್ಬೇಕಂತ ಟ್ರಾವೆಲ್ ಮಾಡ್ಬೇಕಂತಿತ್ತು, ಬಟ್ ಇದ್ರ ಥ್ರೂ ಅದು ಕಂಪ್ಲೀಟ್ ಆಯಿತು. ಸೊ ನಾ ಮಾರುತಿ ಸುಜುಕಿ ಅದಕ್ಕೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನನ್ನ ಒಬ್ಬನಿಂದ ಸಾಧ್ಯ ಆಗ್ತಿರಲಿಲ್ಲ. ಇಷ್ಟು ದೊಡ್ಡ ಜರ್ನಿ ಏನೈತಲ್ಲ, ಮತ್ತು ಇಷ್ಟು ಕಡಿಮೆ ಸಮಯದಾಗ ಇಷ್ಟು ರಾಜ್ಯಗಳು ನೋಡೋದು ಪಾಸಿಬಲ್ ಇರ್ತಿದ್ದಿಲ್ಲ. ಸೊ ಅದನ್ನು ಮಾರುತಿ ಸುಜುಕಿದವರು ಈ ವಿಟಾರ ಜೊತೆ ಪಾಸಿಬಲ್ ಮಾಡಿದ್ರು. ಸೊ ಭಾಳ ಖುಷಿ ಆಯಿತು. ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ನಾನು ಇಮೋಷ್ನಲಿ ಈ ಜರ್ನಿ ಜೊತೆ ಅಟ್ಯಾಚ್ ಆಗೀನಿ. ಯಾಕಂತಂದ್ರೆ ಇಷ್ಟು ಜಾಗಗಳು ನೋಡೋದು ನನ್ನ ಲೈಫ್ನಲ್ಲಿ ಗೊತ್ತಿಲ್ಲ ಯಾವಾಗ ನೋಡ್ತೀನಂತ. ಮುಂದೆ ಇನ್ನು ಅರ್ಧ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಬೇಕು. ಓವರಾಲ್ ಇಟ್ಸ್ ಏನೋ ಒಂದು ಹೇಳ್ತಾರಲ್ಲ ಕಿ ಕೆಲವೊಂದು ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಆ ಥರ ಫೀಲಿಂಗ್ ಐತೆ ನನಗೆ. ಸೊ ಇದರಿಂದ ನಾನು ನನ್ನ ವೀಕ್ನೆಸ್ಸಿಂದ ಓವರ್ಕಮ್ ಮಾಡಿದೆ. ಒಂದು ಮೋಷನ್ ಸಿಕ್ನೆಸ್ಸಿಂದ ಹೊರಗೆ ಬಂದೆ. ಇನ್ನೊಂದು ಇಷ್ಟು ಲಾಂಗ್ ಜರ್ನಿ ನಾನು ಟ್ರಾವೆಲ್ ಮಾಡಿರಲಿಲ್ಲ, ಅದು ಮಾಡಿದೆ. ಸೊ ಓವರಾಲ್ ಭಾಳ ಚಲೋ ಇತ್ತು. ಥ್ಯಾಂಕ್ಸ್ ಟು ಮಾರುತಿ ಸುಜುಕಿ ಈ ಜರ್ನಿಗೆ ನಾನು ಇನ್ವಾಲ್ವ್ ಮಾಡಿದ್ದಕ್ಕೆ. ನಿಮಗೂ ಥ್ಯಾಂಕ್ ಯು. ಯಾಕಂದ್ರೆ ಇಷ್ಟು ದಿನ ನೀವು ನಮ್ಮ ಜೊತೆ ಎದಿರಿ ಇದೆಲ್ಲ ನೋಡತ್ತೀರಿ. ಸೊ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು.